ಅವ್ರಿಗೇನು ಮಾನ ಮರ್ಯಾದೆ ಇದೆ. ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಭಾರತೀಯ ಒಬ್ಬ ಪ್ರಜೆಯಾಗಿ ಇವತ್ತು ಹಿಂದೂಗಳನ್ನು ಟಾರ್ಗೆಟ್ ಆಗಿ ನಿಮ್ಮ ಧರ್ಮ ಯಾವುದತ್ತು ಕೇಳಿ ಇವತ್ತು ಹೊಡೆದ ಮೇಲೂ ಸಹ ಅಂದ್ರೆ ಸಿದ್ದರಾಮಯ್ಯ ಹಿಂದೂಗಳು ಓಟ್ ಹಾಕಿಲ್ಲ ಅಂದಂಗೆ ಆಯ್ತು. ಬರೇ ಸಾಬ್ರ ಹಾಕ್ಯಾರೇನು? ಸಾಬ್ರ ಎಂಜಲ ತಿನ್ನುವಂಥ ಪರಿಸ್ಥಿತಿ ಈ ಕಾಂಗ್ರೆಸ್ ಅಂದ್ರೆ ಸಾಬ್ರ ಒಂದು ಪಾರ್ಟಿ ಆಗೈತೆ. ಅವ್ರಿಗೆ ದೇಶ ಧರ್ಮ ಮುಖ್ಯ ಇಲ್ಲ. ಒಬ್ಬ ಅವನು ಹೇಳ್ತಾನೆ ಅಯೋಗ್ಯ. ಸಿಂಧೂ ನದಿ ಏನು ನೀರು ಪಾಕಿಸ್ತಾನಕ್ಕೆ ಬಿಡುದು ಬಿಟ್ರೆ ಹೆಚ್ಚಿಗೆ ಮಳೆ ಆದಾಗ ಏನು ಮಾಡ್ತಿರತ್ತೇಳಿ ನಾಚಿಕೆ ಆಗ್ಬೇಕಲ್ಲ ಅವನಿಗೆ. ಈ ಕಾವೇರಿ ಒಳಗೆ ನೀರು ಡ್ಯಾಮ್ ಹೆಚ್ಚಾಯ್ತಂದ್ರೆ ಏನು ಮಾಡ್ತೇವೆ, ತಮಿಳ್ನಾಡಿಗೆ ಹೋಗ್ತೇವೆ ಸಹಜವಾಗಿ. ನೈಸರ್ಗಿಕ ಒಂದು ವ್ಯವಸ್ಥೆ ಐತಿ. ಆದ್ರೆ ಇಂಥ ಅಯೋಗ್ಯರು ಕಾಂಗ್ರೆಸ್ಸಿಗರು ಇವತ್ತವರೆಲ್ಲ ಮಾತಾಡೋದು ನೋಡಿದ್ರೆ ಪಾಕಿಸ್ತಾನ ಪರವಾಗಿ ಮಾತಾಡ್ತಾ ಇದ್ದಾರೆ. ಯುದ್ಧ ಬೇಕು ಬೇಡ ಅನ್ನೋದು ಸಿದ್ದರಾಮಯ್ಯಗೆ ಸಂಬಂಧ ಇಲ್ಲ. ಸಿದ್ದರಾಮಯ್ಯ ಯಾರು? ಕರ್ನಾಟಕ ಮುಖ್ಯಮಂತ್ರಿ. ಅದನ್ನ ನಿರ್ಣಯ ತಗೋರು ಭಾರತದ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು, ಸೈನ್ಯ. ಎಷ್ಟು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅನ್ನೋಂಥ ನಿರ್ಣಯ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಸಿದ್ದರಾಮಯ್ಯ ಅವರು ತಮ್ಮ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಲವ್ ಜಿಹಾದ್ ಆಗ್ತಾ ಇದೆ, ದಲಿತರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಇದ್ರ ಕಡೆ ಗಮನ ಕೊಡಲಿ. ಇವತ್ತು ಹಾವೇರಿಯಲ್ಲಿ ದಲಿತ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಯಿತು. ಈ ಮಹಾನ್ ದಲಿತ ನಾಯಕ ಪ್ರಿಯಾಂಕಾ ಖರ್ಗೆ ಎಲ್ಲಿದ್ದಾರೆ? ಆ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಅವರು ಹಿಂದೂ ಧರ್ಮಕ್ಕೆ ಕೇಳಿ ಹೊಡೆದೇ ಇಲ್ಲ, ಹೊಡೆಯಂಗೆ ಹೊಡೆದಾರತ್ತಾರೆ. ಈಗೇನು ಪ್ರಬುದ್ಧತೆ ಮ್ಯಾಚುರಿಟಿ ಬಂದೈತೋ ಏನು ಬರೇ ಮುಸಲ್ರದ ನೆಕ್ಕೋತ್ ಹೋಗ್ತಾರೋ? ನಾ ಇಷ್ಟೇ ಈ ದೇಶದ ಹಿಂದೂಗಳಿಗೆ, ರಾಜ್ಯದ ಹಿಂದೂಗಳಿಗೆ ವಿನಂತಿ ಮಾಡ್ಕೋದ ನಂತರ ಇನ್ನಾದ್ರೂ ನೀವು ಒಂದಾಗಿ. ಹಿಂದೂ ಧರ್ಮ ಒಂದೇ ಸನಾತನ ಧರ್ಮ. ಅದ್ರಾಗ ಲಿಂಗಾಯತರು ಬೇರೆ, ವೀರಶೈವರು ಬೇರೆ ಅಂತ ಕೆಲವೊಂದು ಅಯೋಗ್ಯ ಸ್ವಾಮಿಗಳು ಮಾಡ್ಲಕತ್ತಾರೆ. ವೀರಶೈವರು, ಲಿಂಗಾಯತರು ನಾವೆಲ್ಲ ಒಂದೇ. ನಾವೆಲ್ಲ ವಿಭೂತಿನ ಹಚ್ಕೋತೀವಿ, ನಾವು ಲಿಂಗ ಪೂಜೆನೆ ಮಾಡ್ಕೋತೀವಿ, ಎಲ್ಲ ಒಂದೇ. ಮತ್ತದ್ರಲ್ಲಿ ಬೇರ್ಪಡಿಸಿ ಇಡೀ ಹಿಂದೂ ಸಮಾಜ ಒಡಕು ತೊಡದ ಕೆಲಸ ಏನು ಮಾಡ್ಲಕತ್ತಾರ. ನಮ್ಮ ದೇಶ ಸುರಕ್ಷಿತ ಜನರ ಕೈಗೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಕೈಗಿದೆ. ನಮ್ಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಆದಷ್ಟು ಬೇಗನೆ ಸರಿಯಾದ ಬುದ್ಧಿ ಕಲಿಸ್ತಾರೆ. ಸರ್, ಈಗ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ನೀರು ಬಿಡ್ಲಿಲ್ಲ ಅಂತಂದ್ರೆ ಇಟ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತ ಅಸೋದುದ್ದೀನ್ ಓವೈಸಿ ಹೇಳ್ತಾ ಇದಾರೆ ಸರ್. ಆ ಓವೈಸಿಗಿಂತ ಖತರ್ನಾಕಿ ಹಿಂದೂಗಳು ಅದಾರಲ್ಲ, ಓವೈಸಿ ಬಿಡ್ರೆ ಅವ ಏಜೆಂಟ್ ಅದಾರ ಅವ್ರು ಸಾಬ್ರು. ಅವ ಅದ್ರಾಗೆ ಹುಟ್ಟೆ ನಾವು ಅದೇ ಹೇಳ್ತಾನೆ. ಆದ್ರೆ ಓವೈಸಿಗೆ ಹುಟ್ಟದಂಥವ್ರು ಹಿಂದೂಗಳು ಅದಾರಲ್ಲ, ನಾನು ಅಯೋಗ್ಯ ನನ್ನ ಮಕ್ಕಳಿಗೆ ಹೇಳ್ಬೇಕಾಗಿತ್ತು. ನೋಡ್ರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಈ ಸಲ ಹಿಂಗೆ ಬುದ್ಧಿ ಕಲಿಸ್ತಾರೆ. ಇನ್ನು ಎಂದೂ ಭಾರತದ ಕಡೆ ತಿರುಗಿ ನೋಡ್ಲಾರ್ದಂಗೆ ಬುದ್ಧಿ ಕಲಿಸೋ ಒಂದು ತಾಳ್ಮೆಗೆ ಒಂದು ಮಿತಿ ಇದೆ. ನೋಡಿ, ಇದನ್ನು ಮೊನ್ನೆ ಏನು ನಮ್ಮ 28 ಜನ ಹತ್ಯೆ ಆದಮೇಲೆ ಏನು ನಿರ್ಣಯ ತೊಗೊಂಡಾರ, ನೀರು ಬಿಡೋದಿಲ್ಲ ಅಂತಿದ್ದು. ಸಿಂಧೂ ಏನು ನಮ್ಮದು ನದಿ ಇದೆ, ಆ ನದಿಯನ್ನು ಭಾರತದಲ್ಲಿ ವಾಪಸ್ ತರುವಂಥದ್ದು ಸಾಮಾನ್ಯ ನಿರ್ಣಯಗಳೆಲ್ಲ 5 ನಿರ್ಣಯಗಳು. ಯಾವ ಪ್ರಧಾನಮಂತ್ರಿನೂ ತೊಗೋತಿದ್ದಿಲ್ಲ. ಇವತ್ತು ಈ ಪ್ರಧಾನಮಂತ್ರಿ ತೊಗೊಂಡಾರಂದ್ರೆ ನಾವು ಈ ದೇಶದ ಹಿಂದೂಗಳು ಒಂದಾಗಿರಬೇಕು. ಇಲ್ಲಿ ಒಳಗಿರುವಂಥ ತಾಯ್ಗಂಡ್ರು ಏನದಾರಲ್ಲ ಅವರು ಯಾವಾಗ ಬೇಕಾದಾಗೂ ಅವ್ರಿಗೆ ಮುಸಲ್ಮಾನರಿಗಿಂತ ಅವ್ರ 1000 ಪಟ್ಟು ತಾಯ್ಗಂಡ್ರು ನಮ್ಮ ಹಿಂದೂಗಳ ಒಳಗೆ ಅದಾರ ಕೆಲವು ಮಂದಿ. ಆ ತಾಯ್ಗಂಡ್ರು ಮೊದಲು ರಕ್ಷಣೆ ಮಾಡಬೇಕಾಗಿತ್ತು. ಅಲ್ರಿ, ಮೊನ್ನೆ ಕಲಬುರಗಿಯಲ್ಲಿ ಪಾಕಿಸ್ತಾನ ಧ್ವಜ ರೋಡ್ ಮ್ಯಾಗ ಹಾಕಿದ್ದಕ್ಕೆ ಕಾಲು ತುಳಿದಿದ್ದಕ್ಕೆ ಆ ಹೆಂಗಸರು ಬಂದು ತೆಗಿತಾರ ಅಂತ ಅವ್ರದ್ದು ಅಭಿಮಾನ ಇಟ್ಟಿರ್ಬೇಕು. ಪಾಕಿಸ್ತಾನ ಜೆಂಡ ಹಾಕಿಗೆ ಏನು ಸಂಬಂಧ ಹೆಂಗಸಗ ಅಂದ್ರೆ ಇವರು ಯಾವಾಗಲೂ ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂದಲ್ಲಿ ಮತ್ತೊಂದು ಧರ್ಮವನ್ನು ಸಹೋದರತೆ ನೋಡಲಿಕ್ಕೆ ಅದರಲ್ಲಿ ಆ ಧರ್ಮದಲ್ಲೇ ಇಲ್ಲ. ಏನಾದರೂ ಭಾರತ ಪಾಕಿಸ್ತಾನ ಹೊಡಿಬೇಕಾಗಿದ್ರೆ ಇಲ್ಲಿ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿ ಹಿಂದೂ ಭಾರತಕ್ಕೆ ಬರ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಕೇಳ್ತೀನಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫಾಲೋವರು,
ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾಲೋರು ಏನು OIC ಫಾಲೋರು ಇವತ್ತು ಜನರ ಮುಂದೆ ಹೇಳ್ಬೇಕು. ಈಗ ಸಿದ್ದರಾಮಯ್ಯ ಅವರ ವಿಡಿಯೋ ಪಾಕಿಸ್ತಾನ ಮೀಡಿಯಾಗಳಲ್ಲೂ ವೈರಲ್ ಆಗ್ತಾ ಇದೆ. ಇದೊಂದು ನೆಗ್ಲಿಜೆನ್ಸಿಯಿಂದ ಆಗಿರೋದು ಅಟ್ಯಾಕು. ಪಾಕಿಸ್ತಾನ ಮೇಲೆ ವಾರ್ ಮಾಡಬಾರ್ದು ಅಂತ ಹೇಳಿರೋ ಹೇಳಿಕೆ ಪಾಕಿಸ್ತಾನ ಮೀಡಿಯಾಗಳಲ್ಲೂ ವೈರಲ್ ಆಗ್ತಾ ಇದೆ. ಸಹಜ ಐತ್ರಿ. ಪಾಕಿಸ್ತಾನದವ್ರು ಮತ್ತು ಅದನ್ನ ಸಿದ್ದರಾಮಯ್ಯನ ಅವ್ರು ಹೊಗಳವ್ರೆ. ಯಾಕಂದ್ರೆ ಪಾಕಿಸ್ತಾನದಾಗ ಪಾಕಿಸ್ತಾನ ಮಾತಾಡಿದ್ರೆ ಅವ್ರು ಹೊಗಳ್ತಾರೆ. ಎಸ್, ಅವರು ಮಾನ ಮರ್ಯಾದೆ ಇದೆ ಸಿದ್ದರಾಮಯ್ಯ. ಹಿಂದೂ ವಿರೋಧ ಮಾತಾಡೋದು ಅಂದ್ರೆ ಇತಿಮಿತಿ ಬೇಕು. ಇವತ್ತು ದೇಶಕ್ಕೆ ಆಪತ್ತು ಬಂದೈತಂದ್ರೆ ಅದು ಇಡೀ ನಮ್ಗೆ ಎಲ್ಲರಿಗೂ ಬಂದಂಗೆ. ಭಾರತಕ್ಕೆ ಆಪತ್ತು ಬಂದದೆ, ಭಾರತದ ಹಿಂದೂಗಳ ಕೊಲೆ ಆಗೈತಂದ್ರೆ ಇದು ನಮ್ಮ ದೇಶಕ್ಕೆ ಅಪಮಾನ. ಅಂತಂದ್ರೆ ನಾವು ಯುದ್ಧ ಮಾಡಬೇಡ, ಅವ್ರಿಗೆ ಹೋಗಿ ಅವ್ರದ್ದು ನೆಕ್ಕು ಅನ್ನುವಂಥ ಮುಖ್ಯಮಂತ್ರಿ ಇದ್ರೆ ನಮ್ಮ ದುರ್ದ ಕರ್ನಾಟಕದ ಇನ್ನು ಮ್ಯಾಗರೆ ನಮ್ಮ ಹಿಂದೂಗಳು ತಿಳ್ಬೇಕು. ಸಿದ್ದರಾಮಯ್ಯನಂಥವ್ರನ್ನ DK ಶಿವಕುಮಾರ್ನಂಥವ್ರು ಮುಖ್ಯಮಂತ್ರಿ ಅಲ್ಲ, ಅವ್ರನ್ನ ಮನ್ಯಾಗ ಚಹಾ ಕೊಡ್ಲಿಕ್ಕೆ ಇಟ್ಕೋಬೇಕು.